ಕೆಲವು ದೇವಸ್ಥಾನಗಳಲ್ಲಿ ನಮ್ಮನ್ನೇ ಒಳಗಡೆ ಬಿಡೋದಿಲ್ಲ. ಮಠಾಧೀಶರು, ಸಮಾಜ ತಿದ್ದುವ ಕೆಲಸ ಮಾಡುವಂಥವರು ನಮ್ಮ ಬಗ್ಗೆನೇ ಅಸ್ಪೃಶ್ಯತೆ ದೇವಾಲಯಗಳಲ್ಲಿ ಕಾಡ್ತಾ ಇದೆ. ಇನ್ನು ನಾವು ದೇಶದಲ್ಲೆಲ್ಲ ಇದನ್ನ ಕ್ಲೀನ್ ಮಾಡಿಬಿಡ್ತೀವಿ ಅಂತ ಯೋಚನೆ ಮಾಡೋದು ಎಷ್ಟು ಹಾಸ್ಯಾಸ್ಪದ ಅಲ್ವಾ ಅನ್ನೋ ಥರದ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ. ಯಾರು ಈ ಮಠಾಧೀಶರು? ಈಶ್ವರಾನಂದಪುರಿ ಶ್ರೀಗಳು ಅವರು ಮಾತಾಡಿದ್ದಾರೆ. ನಾನು ಹೋದೆ ಅಂತ ದೇವಾಲಯವನ್ನ ಸ್ವಚ್ಛಗೊಳಿಸಿದ್ರು. ಆ ಇನ್ನರ್ ಡೀಟೇಲ್ಸ್ಗೆ ಹೋಗೋಣ. ಯಾವ ದೇವಾಲಯ, ಏನಾಗಿತ್ತು? ಮಠಾಧೀಶರಾಗಿದ್ರು ನಮ್ಮನ್ನೇ ಒಳಗಡೆ ಹೋದ್ರೆ ಸಹಿಸೋದಿಲ್ಲ. ಜಾತಿ ವ್ಯವಸ್ಥೆ ಬಗ್ಗೆ ಕನಕ ಮಠದ ಶ್ರೀಗಳು ಬೇಸರ ಹೊರಹಾಕಿದ್ದಾರೆ. ಈಶ್ವರಾನಂದಪುರಿ ಈ ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು. ವಾಗೂರು ಚನ್ನಕೇಶವ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದೆ, ನಾನು ಹೋಗಿದ್ದೆ ಅಂತ ದೇಗುಲವನ್ನ ಸ್ವಚ್ಛಗೊಳಿಸಿದ್ದಾರೆ. ವೈಕುಂಠ ಏಕಾದಶಿ ಡಿಸೆಂಬರ್ ಅಂತ್ಯದ ಹೊತ್ತಿಗೆ ನಮಗೆ ನರಕ ತೋರಿಸಿದರು. ಅರ್ಚಕರ ಹೆಣ್ಣು ಮಕ್ಕಳು ದೇವಸ್ಥಾನದ ಒಳಗೆ ಹೋದ್ರೂ ಮಠಾಧೀಶರಾದ ನಮಗೆ ದೇಗುಲದ ಒಳಗೆ ಬಿಡಲಿಲ್ಲ. ಇದೇ ಕಾರಣಕ್ಕೆ ನಾವು ಆ ದೇವಾಲಯಕ್ಕೆ ಹೋಗಲ್ಲ. ಮುಂದಿನ ವರ್ಷದಿಂದ ಚನ್ನಕೇಶವ ದೇಗುಲಕ್ಕೆ ನಾವು ಹೋಗಲ್ಲ. ದೇವಾಲಯದಲ್ಲಿ ಇಂಥ ಪರಿಸ್ಥಿತಿ ಇದೆ. ಸ್ವಚ್ಛಗೊಳಿಸ್ತಾರೆ, ಹೆಣ್ಮಕ್ಳನ್ನ ಒಳಗೆ ಬಿಟ್ಟವ್ರು ನಮ್ಮನ್ನು ಬಿಡಲಿಲ್ಲ. ಯಾರನ್ನೇ ಆದ್ರೂ ತಾರತಮ್ಯ ಇಲ್ಲದೆ ದೇವರ ದರ್ಶನಕ್ಕೆ ಬಿಡಬೇಕಲ್ವಾ? ಭಕ್ತಿಯ ಡೆಫಿನಿಷನ್ ಏನು? ಹಾಗಾದ್ರೆ ಏನು ಯೋಚನೆ ಮಾಡ್ತಿದ್ದಾರೆ? ಈ ಎಲ್ಲದರ ಬಗ್ಗೆ ಈಶ್ವರಾನಂದ ಶ್ರೀಗಳು ಮಾತನಾಡ್ತಾ ನಾನು ಹೋಗಲ್ಲ ಆ ದೇವಾಲಯಕ್ಕೆ ಅಂದಿದ್ದಾರೆ. ಚನ್ನಕೇಶವ ದೇವಸ್ಥಾನ ಅಂತಿದೆ, ನನ್ಗೆ ಗೊತ್ತಿಲ್ಲ ಅದು ಮುಜರಾಯಿ ದೇವಸ್ಥಾನ. ನಾವು ಅವತ್ತು ಸ್ವಲ್ಪ ಗೊತ್ತಾಗ್ಲಿಲ್ಲ ನನಗೆ ಇದು ಮುಜರಾಯಿ ದೇವಸ್ಥಾನ. ಅವತ್ತೇ ನಾನು ಇಲ್ಲಿ ಯಾವಾಗ ಕನಕದಾಸರು ಪ್ರತಿಭಟನೆ ಮಾಡಿದ್ರಲ್ಲ ಉಡುಪಿಯಲ್ಲಿ, ಹಂಗೆ ನಾವು ಪ್ರತಿಭಟನೆ ಮಾಡ್ಬಿಡ್ತಿದ್ವಿ. ಇದು ಮುಜರಾಯಿ ದೇವಸ್ಥಾನ ಕಣೆ, ಸುಮ್ಮ ಒಳಗೆ ಬಿಡೆಯ ಅಂತ ಹೇಳಿ. ನಮ್ಗೆ ಗೊತ್ತಾಗ್ಲಿಲ್ಲ. ಆಮೇಲೆ ನಾನು ಮಠಕ್ಕೆ ಹೋದ್ಮೇಲೆ ಇಡೀ ದೇವಸ್ಥಾನ ತೊಳೆದ್ರಂತೆ. ಕುರುಬರು ಸ್ವಾಮಿಗಳು ಒಳಗೆ ಬಂದ್ರು ಅಂತ ತೊಳೆದದ್ದು. ಆಗ ನನಗೂ ಮನಸ್ಸಿಗೆ ಖುಷಿ ಆಯ್ತು. ಬಿಡತ್ಲ ಹೋಗ್ಲಿ, ಎಷ್ಟು ವರ್ಷ ಆಗಿತ್ತು ತೊಳೆದು ಸುಮತ್ಲ. ಚನ್ನಕೇಶವ ದೇವಸ್ಥಾನ ಅಂತಿದೆ, ನನ್ಗೆ ಗೊತ್ತಿಲ್ಲ ಅದು ಮುಜರಾಯಿ ದೇವಸ್ಥಾನ. ನಾವು ಅವತ್ತು ಸ್ವಲ್ಪ ಗೊತ್ತಾಗ್ಲಿಲ್ಲ ನನಗೆ ಇದು ಮುಜರಾಯಿ ದೇವಸ್ಥಾನ. ಅವತ್ತೇ ನಾನು ಇಲ್ಲಿ ಯಾವಾಗ ಕನಕದಾಸರು ಪ್ರತಿಭಟನೆ ಮಾಡಿದ್ರಲ್ಲ ಉಡುಪಿಯಲ್ಲಿ, ಹಂಗೆ ನಾವು ಪ್ರತಿಭಟನೆ ಮಾಡ್ಬಿಡ್ತಿದ್ವಿ. ಇದು ಮುಜರಾಯಿ ದೇವಸ್ಥಾನ ಕಣೆ, ಸುಮ್ಮ ಒಳಗೆ ಬಿಡೆಯ ಅಂತ ಹೇಳಿ. ನಮ್ಗೆ ಗೊತ್ತಾಗ್ಲಿಲ್ಲ. ಆಮೇಲೆ ನಾನು ಮಠಕ್ಕೆ ಹೋದ್ಮೇಲೆ ಇಡೀ ದೇವಸ್ಥಾನ ತೊಳೆದ್ರಂತೆ. ಕುರುಬರು ಸ್ವಾಮಿಗಳು ಒಳಗೆ ಬಂದ್ರು ಅಂತ ತೊಳೆದದ್ದು. ಆಗ ನನಗೂ ಮನಸ್ಸಿಗೆ ಖುಷಿ ಆಯ್ತು. ಬಿಡತ್ಲ ಹೋಗ್ಲಿ, ಎಷ್ಟು ವರ್ಷ ಆಗಿತ್ತು ತೊಳೆದು ಸುಮತ್ಲ. ಚನ್ನಕೇಶವ ದೇವಸ್ಥಾನ ಅಂತಿದೆ, ನನ್ಗೆ ಗೊತ್ತಿಲ್ಲ ಅದು ಮುಜರಾಯಿ ದೇವಸ್ಥಾನ. ನಾವು ಅವತ್ತು ಸ್ವಲ್ಪ ಗೊತ್ತಾಗ್ಲಿಲ್ಲ ನನಗೆ ಇದು ಮುಜರಾಯಿ ದೇವಸ್ಥಾನ. ಅವತ್ತೇ ನಾನು ಇಲ್ಲಿ ಯಾವಾಗ ಇದೇ ವಿಷಯದ ಬಗ್ಗೆ ಇನ್ನಷ್ಟು ಮಾಹಿತಿ ಕಲೆ ಹಾಕೋಣ. ನಮ್ಮ ಪ್ರತಿನಿಧಿ ವೆಂಕಟಾಚಲಪತಿ ಲೈವ್ ಜಾಯಿನ್ ಆಗ್ತಿದ್ದಾರೆ. ಹೊಸದುರ್ಗದಲ್ಲಿರುವ ದೇವಾಲಯ ಇದು. ಈ ರೀತಿ ಆಗಿದೆ ಅನ್ನೋ ವಿಷಯ ಗೊತ್ತಾದಾಗ್ಲೇನೆ ನೋವಾಗುತ್ತೆ. ಸಮಾಜವನ್ನ ತಿದ್ದೋರಿಗೆ ಅಸ್ಪೃಶ್ಯತೆ ಅಥವಾ ಇನ್ಯಾವುದೋ ರೀತಿಯಲ್ಲಿ ಅವರನ್ನ ಮಾರ್ಜಿನಲೈಸ್ ಮಾಡ್ತಿದ್ದಾರಲ್ಲ ಅಂತ ಅನಿಸ್ಬಿತ್ತೆ ವೆಂಕಟಾಚಲಪತಿ. ಆದ್ರೆ ನಾವಿಲ್ಲಿ ಯೋಚನೆ ಮಾಡಬೇಕಾಗಿರೋದು ಮುಜರಾಯಿ ಇಲಾಖೆ ಅಡಿಯಲ್ಲಿ ಬರುತ್ತೆ. ಕ್ರಮ ಕೈಗೊಳ್ಳೋದಕ್ಕೆ ಏನಾದ್ರೂ ಅವಕಾಶ ಇರುತ್ತಾ? ಇದನ್ನ ಹೇಗೆ ಸರಿಪಡಿಸಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಆಗಿದ್ಯಾ ಅಂತ ವೆಂಕಟಾಚಲಪತಿ? ಖಂಡಿತ ಅವಶ್ಯಕ. ಏನು ಹೊಸದುರ್ಗದ ನಿನ್ನೆ ಸಾಣೇಹಳ್ಳಿ ಮಠದಲ್ಲಿ ಏನು ಅಂತರ್ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಇತ್ತು. ಆ ಒಂದು ಸಮ್ಮೇಳನದಲ್ಲಿ ಮಠಾಧೀಶರಿಗೆ ಒಂದು ವಿಚಾರಗೋಷ್ಠಿ ಇತ್ತು. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಾಹಿತ್ಯಿಕದಲ್ಲಿ ಮಠಗಳ ಕೊಡುಗೆ ಏನು ಅನ್ನುವ ವಿಚಾರಗೋಷ್ಠಿಯಲ್ಲಿ ಮಾತಾಡುವಂತ ಸಮಯದಲ್ಲಿ ಏನು ಕನಕ ಮಠದ ಈಶ್ವರಾನಂದಪುರಿ ಸ್ವಾಮೀಜಿ ಹೇಳಿದ್ರೆ ಈ ಬಗ್ಗೆ ಜಾತಿ ವ್ಯವಸ್ಥೆ ಬಗ್ಗೆ ಒಂದು ಅಸಮಾಧಾನ ಹೊರ ಹಾಕಿರುವಂತದ್ದು. ಮೊನ್ನೆ ಕಳೆದ ತಿಂಗಳು ಏನು ಏಕಾದಶಿ ನಡೀತು, ಆ ಒಂದು ಸಮಯದಲ್ಲಿ ಬಾಗೂರಿನ ಚನ್ನಕೇಶವ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಂತ ಸಮಯದಲ್ಲಿ ಅವ್ರನ್ನ ಹೊರಗಡೆ ನಿಲ್ಲಿಸಿ ಅಪಮಾನ ಮಾಡಿರುವಂತದ್ದು. ಮತ್ತೆ ಭೇಟಿ ಕೊಟ್ಟಿದ್ದಾರೆ ಒಳಗಡೆ, ದೇವಸ್ಥಾನದ ಒಳಗಡೆ ಹೋಗಿ ಬಂದಂತ ಸಮಯದಲ್ಲಿ ಅಲ್ಲಿ ಗ್ರಾಮಸ್ಥರು ಮತ್ತೆ ಆ ದೇವಸ್ಥಾನದ ಆಡಳಿತ ಮಂಡಳಿ ಏನಿತ್ತು, ಆಗ ಕುರುಬ ಮಠದ ಸ್ವಾಮೀಜಿ ಒಬ್ರು ದೇವಸ್ಥಾನಕ್ಕೆ ಬಂದು ಮಲಿನ ಮಾಡಿದ್ದಾರೆ ಅನ್ನುವಂತ ಮೂಢನಂಬಿಕೆಯಿಂದಾಗಿ ದೇವಸ್ಥಾನ ಸ್ವಚ್ಛಗೊಳಿಸಿರುವಂತದ್ದು. ಈ ಮಾಹಿತಿ ತಿಳಿದಂತ ಸ್ವಾಮೀಜಿಗಳಿಗೆ ಕೊಂಚ ಬೇಸರವಾಗಿರುವಂತದ್ದು. ಆ ಬೇಸರವನ್ನು ಎಲ್ಲಿ ವ್ಯಕ್ತಪಡಿಸಿರ್ಲಿಲ್ಲ. ನಿನ್ನೆ ಒಂದು ವೇದಿಕೆ ವಿಚಾರಗೋಷ್ಠಿ ಎಂದು ಏನು ವೇದಿಕೆ ಸಿಕ್ತು, ಆ ಒಂದು ವೇದಿಕೆಯಲ್ಲಿ ಜಾತಿ ವ್ಯವಸ್ಥೆಯ ಬಗ್ಗೆ ಒಂದು ಬೇಸರವನ್ನು ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ಇನ್ನೊಂದು ಹೇಳಿರುವಂತದ್ದು, ಮುಜರಾಯಿ ಇಲಾಖೆ ದೇವಸ್ಥಾನ ಅಂತ ಅವ್ರಿಗೂ ಗೊತ್ತಿಲ್ಲದ ಕಾರಣದಿಂದಾಗಿ ಅವರು ಪ್ರತಿಭಟನೆ ಮಾಡ್ಲಿಲ್ಲ. ನಾವೇನು ಉಡುಪಿಯಲ್ಲಿ ಕನಕದಾಸರು ಪ್ರತಿಭಟನೆ ಮಾಡಿದ್ರು, ಆ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಿದ್ವಿ. ಮುಜರಾಯಿ ಇಲಾಖೆ ಒಂದು ದೇವಸ್ಥಾನ ಅಂತ ಗೊತ್ತಾಗಿಲ್ಲ. ಆದ್ರೆ ಆ ಮಾಹಿತಿ ಇಲ್ಲದ ಕಾರಣ ನಾವು ಪ್ರತಿಭಟನೆ ಮಾಡಕ್ಕಾಗಲಿಲ್ಲ. ಮತ್ತೆ ನನಗೆ ಮನಸ್ಸಿಗೂ ನೋವಾಗಿದೆ ಅನ್ನುವಂತ ಬೇಸರದ ಸಂಗತಿಯನ್ನು ಹೊರಹಾಕಿರುವಂತದ್ದು. ಎಕ್ಸಾಕ್ಟ್ಲಿ ವೆಂಕಟಾಚಲಪತಿ, ಸಾರಿ ಫಾರ್ ದ ಇಂಟರಪ್ಷನ್. ಈಗ ಅವ್ರೇನಾದ್ರೂ ದೂರು ಕೊಡೋದು ಅಥವಾ ಒಂದು ನಿಯೋಗ ಹೋಗಿ ಇದ್ರ ಬಗ್ಗೆ ಮಾತಾಡೋದು? ಯಾಕೆಂದ್ರೆ ಸರ್ಕಾರ ಇದೆ, ಇದೇ ಸಮುದಾಯವನ್ನು ಪ್ರತಿನಿಧಿಸುವ ಮುಖ್ಯಮಂತ್ರಿಗಳಿದ್ದಾರೆ, ಅಸ್ಪೃಶ್ಯತೆ ಆಗ್ತಿದೆ ಅನ್ನೋದು ಸರ್ಕಾರದ ಗಮನಕ್ಕೆ ಬರ್ತಾ ಇದೆ. ಈ ಮುಖೇನ ಏನಾದ್ರೂ ಮಾಡಬಹುದಾ ಇದನ್ನ ಸಾಲ್ವ್ ಮಾಡೋದಕ್ಕೆ?
ಖಂಡಿತ ಅಭಿಷೇಕ್, ಮೊನ್ನೆ ತಾನೇ ಸಿಎಂ ಅವರು ಒಂದು ಹೇಳಿಕೆ ಕೊಟ್ಟಿರುವಂತದ್ದು, ಯಾವ ದೇವಸ್ಥಾನದಲ್ಲಿ ನಮಗೆ ಅವಕಾಶ ಕೊಡೋದಿಲ್ಲ ಆ ದೇವಸ್ಥಾನಕ್ಕೆ ಹೋಗೋದನ್ನೇ ಕೈ ಬಿಡ್ಬೇಕು ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆಯ ಬೆನ್ನಲ್ಲೇ ಸ್ವಾಮೀಜಿ ಸಹ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು, ಏನು ನಮಗೆ ಅಪಮಾನ ಮತ್ತು ಜಾತಿ ವ್ಯವಸ್ಥೆ ಇಟ್ಕೊಂಡು ನಮ್ಮನ್ನ ಅಪಮಾನ ಮಾಡ್ತಾರೆ ಅಂತ ದೇವಸ್ಥಾನಕ್ಕೆ ನಾನು ಹೋಗೋದೇ ಇಲ್ಲ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಜೊತೆಗೆ ಸ್ವಾಮೀಜಿಗಳು ದೂರನ್ನು ಕೊಡೋದಕ್ಕೆ ಹಿಂದೇಟ್ ಆಗ್ತಿರುವಂತದ್ದು, ಏನು ನಮಗೆ ಏನೋ ಅದು ಬೇಕಾಗಿಲ್ಲ, ಏನು ಜಾತಿ ವ್ಯವಸ್ಥೆ ನಮ್ಮನ್ನ ಏನು ಅಪಮಾನ ಮಾಡ್ತಾರೆ ಅಂತ ಒಂದು ದೇವಸ್ಥಾನಕ್ಕೆ ನಾನು ಹೋಗೋದಿಲ್ಲ ಅಂತ ಹೇಳಿಕೆ ಕೊಟ್ಟಿರುವಂತದ್ದು. ಜೊತೆಗೆ ಈ ಬಗ್ಗೆ ದೂರು ಕೊಡೋದಕ್ಕೆ ಹಿಂದೇಟ್ ಆಗ್ತಿರುವಂತದ್ದು, ಯಾಕೆ ನಮಗೆ ಏನು ಆ ಒಂದು ತಂಟೆ ತಕರಾರು ಏನು ಬೇಡ, ನಮಗೆ ಎಲ್ಲಿ ಅವಕಾಶ ಇರುತ್ತೆ ಅಲ್ಲಿ ಮಾತ್ರ ಭೇಟಿ ಕೊಡೋಣ, ಎಲ್ಲಿ ನಮಗೆ ಜಾತಿ ವ್ಯವಸ್ಥೆ ಇಟ್ಕೊಂಡು ಅಪಮಾನ ಮಾಡ್ತಾರೆ ಅಂತ ದೇವಸ್ಥಾನಕ್ಕೆ ಭೇಟಿ ಕೊಡೋದೇ ಬೇಡ ಅನ್ನುವಂತ ತೀರ್ಮಾನವನ್ನು ಸ್ವಾಮೀಜಿ ಮಾಡಿರೋದು. ಜೊತೆಗೆ ಇನ್ನೊಂದು ಅವರು ಮುಖ್ಯವಾಗಿ ಹೇಳಿರುವಂತದ್ದು, ಶಾಂತವೀರ ಸ್ವಾಮೀಜಿ ಮತ್ತೆ ನಾನು ಮತ್ತೊಂದು ದೇವಸ್ಥಾನಕ್ಕೆ ಹೋದಂತ ಸಮಯದಲ್ಲಿ ಅರ್ಚಕರ ಮಹಿಳೆಯರು ಏನಿದ್ರು ಅವ್ರನ್ನ ಒಳಗಡೆ ಬಿಟ್ರು, ನಮ್ಮನ್ನ 1.5 ಗಂಟೆ 2 ಗಂಟೆಗಳ ಕಾಲ ಹೊರಗಡೆ ನಿಲ್ಸಿ ನರಕ ಚತುರ್ದಶಿ ಏನಿದೆ ಅವತ್ತು ನಮಗೆ ನರಕವನ್ನೇ ತೋರಿಸಿರುವ ಆ ಪೂಜಾರಿಗಳು ಅನ್ನುವಂತ ಬೇಸರದ ಒಂದು ಸಂಗತಿಯನ್ನು ಹೊರಹಾಕಿರುವಂತದ್ದು. ಜೊತೆಗೆ ಅಲ್ಲಿದ್ದ ಭಕ್ತರು ಒಂದು ಮಾತಾಡಿರುವಂತದ್ದು, ಬಾಗೂರಿನ ಚೆನ್ನಕೇಶವ ದೇವಸ್ಥಾನಕ್ಕೆ ನಾವು ಬರೋದಿಲ್ಲ ಅಂತ ಹೇಳಿದಂತ ಸಮಯದಲ್ಲಿ ಅಲ್ಲೆಲ್ಲ ಭಕ್ತರು ಎದ್ದು ಇಲ್ಲ ನೀವು ಬರ್ಲೇಬೇಕು, ಆ ಬಗ್ಗೆ ನಾವು ದೂರ್ ಕೊಡ್ತೀವಿ ಅಂತ ಹೇಳಿದಂತ ಸಮಯದಲ್ಲಿ ನಿಮ್ಮ ಒಂದು ಮಾತಿಗೆ ನಾವು ಬೆಲೆ ಕೊಟ್ಟು ಇದನ್ನ ಅಂಗೀಕರಿಸ್ತೇವೆ, ಏನು ಈ ಮುಂದೆ ಇಂತಹ ಘಟನೆಗಳು ನಡೆದಂತ ನೋಡ್ಕೋಬೇಕು, ಮತ್ತೆ ಆ ದೇವಸ್ಥಾನಕ್ಕೆ ಏನು ನಮ್ಗೆ ಒಂದು ಸರಿ ಅಪಮಾನ ಆಗಿದೆ, ಆ ಬಾಗೂರಿನ ಚೆನ್ನಕೇಶವ ದೇವಸ್ಥಾನಕ್ಕೆ ನಾವು ಹೋಗೋದೇ ಇಲ್ಲ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಜೊತೆಗೆ ಸಿಎಂ ನ ಭೇಟಿಯಾಗಿ ಒಂದು ದೂರು ಕೊಡುವಂತ ಸಾಧ್ಯತೆಗಳು ಇರುವಂತದ್ದು. ಅಭಿಷೇಕ್, ಏನು ಸಿಎಂ ಬೆಂಗಳೂರಿಗೆ ಹೋಗಿ ಭೇಟಿ ನೀಡೋದಿಲ್ಲ, ಏನು ಈ ಬಂದಂತ ಸಮಯದಲ್ಲಿ ಅಥವಾ ಪತ್ರದ ಮೂಲಕ ಎಲ್ಲಾ ಮಠಾಧೀಶರು ಈ ಜಾತಿ ವ್ಯವಸ್ಥೆ ಬಗ್ಗೆ ಏನು ಅವರಿಗೆ ಅಪಮಾನ ಆಗಿದೆ ಆ ಒಂದು ವ್ಯವಸ್ಥೆ ಬಗ್ಗೆ ಕನಕ ಮಠದ ಏನು ಅದೇ ಸಮುದಾಯದ ಸಿಎಂ ಅದೇ ಸಮುದಾಯದವರಾಗಿರೋದ್ರಿಂದ ಸಿಎಂ ನ ಒಂದು ಕಾಂಟ್ಯಾಕ್ಟ್ ಮಾಡಿ ಅಥವಾ ಪತ್ರದ ಮುಖೇನವಾಗಿ ದೂರು ಕೊಟ್ಟು ಇದು ಏನು ದೇವಸ್ಥಾನದ ಆಡಳಿತ ಮಂಡಳಿ ಇದೆ, ಆ ಆಡಳಿತ ಮಂಡಳಿಯ ವಿರುದ್ಧ ಏನು ಒಂದು ಕೇಸನ್ನು ದಾಖಲಿಸುವಂತದ್ದು ಮತ್ತೆ ಆಗಿರುವ ಅಪಮಾನವನ್ನು ಸರಿ ಮಾಡೋದಕ್ಕೆ ಮತ್ತು ಜಾತಿ ವ್ಯವಸ್ಥೆ ಏನಿದೆ ಆ ಜಾತಿ ವ್ಯವಸ್ಥೆಯನ್ನು ಸರಿಪಡಿಸುವಂತ ಕೆಲಸಕ್ಕೆ ಮುಂದಾಗುವಂತಹ ಸಾಧ್ಯತೆಗಳು ಇರುವಂತದ್ದು. ಅಭಿಷೇಕ್, ಥ್ಯಾಂಕ್ ಯು ವೆಂಕಟಾಚಲಪತಿ. ಈಗ ಸಿಎಂ ಅವರು ಅದೇ ಸಮುದಾಯದವರು, ಹಾಗಾಗಿ ಹೋಗಿ ಕೇಳಬೇಕು ಅನ್ನೋದಲ್ಲ ನಮ್ಮ ಉದ್ದೇಶ. ಅವರಿಗೆ ಅರ್ಥ ಆಗುತ್ತೆ ಈ ವಿಷಯದಲ್ಲಿ, ಅವರು ಬಹಳ ಸೂಕ್ಷ್ಮವಾಗಿ ರಿಯಾಕ್ಷನ್ಸ್ ಅನ್ನ ಕೊಡ್ತಾ ಬಂದಿದ್ದಾರೆ. ಸೊ ಹೀಗಾಗಿ ನ್ಯಾಯ ಸಿಗಬಹುದು ಅಟ್ಲೀಸ್ಟ್ ಮಠಾಧೀಶರಿಗೆ ಅನ್ನೋ ಆಲೋಚನೆ ಇದೆ. ಕಾದು ನೋಡೋಣ ಏನಾಗುತ್ತೆ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.